ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಫುಡ್ಸ್ ಚಾನಲ್. ಇವತ್ತಿನ ರೆಸಿಪಿ ಪೆಪ್ಪಿ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ. ಡಾಮಿನೋಸ್ ಸ್ಟೈಲಲ್ಲಿ ಮೈದಾ 200 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಗೋಧಿ ಹಸಿಟ್ಟು 100 ಗ್ರಾಮ್ ಆಗೋಷ್ಟು. ನೀವು ಬೇಕಿದ್ರೆ ಪೂರ್ತಿ ಮೈದಾದಲ್ಲೂ ಮಾಡ್ಬೋದು, ತೊಂದರೆ ಏನಿಲ್ಲ. ಮೊಸರು 300 ml ಆಗೋಷ್ಟು, ಸಕ್ಕರೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಪಿಜ್ಜಾ ಸಾಸು. ನಾನಿದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಮನೆಯಲ್ಲಿ ಮಾಡಿರೋದು, ನಿಮಗೂ ಬೇಕಾದರೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಪನ್ನೀರು 200 ಗ್ರಾಮ್ ಆಗೋಷ್ಟು ದೊಡ್ಡದಾಗೆ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಅರ್ಧ ಕಪ್ ಆಗೋಷ್ಟು, ಮೊಝರೆಲ್ಲಾ ಚೀಸು 150 ಗ್ರಾಮ್ ಆಗೋಷ್ಟು ತುರಿದು ಇಟ್ಕೊಂಡಿರೋದು, ಇದು ಗ್ರೇಟೆಡ್ಡು. ಚೀಸ್ ಸ್ಲೈಸು 1 ತೊಗೊಂಡಿದ್ದೀನಿ. ಬಟರು 2 ಟೇಬಲ್ ಸ್ಪೂನ್ ಆಗೋಷ್ಟು, ಪೆಪ್ಪರ್ ಪೌಡರು 1 ಸ್ಪೂನ್ ಆಗೋಷ್ಟು, ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನ್ ಆಗೋಷ್ಟು. ಇದೆಲ್ಲನೂ 1 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ. ವಿನೆಗರ್ 1 ಟೇಬಲ್ ಸ್ಪೂನ್ ಆಗೋಷ್ಟು. ಈಗ ನಾನು ಮೈದಾಗೆ ಗೋಧಿ ಹಸಿಟ್ಟನ್ನ ಆ್ಯಡ್ ಮಾಡಿಕೊಂಡು ಶುಗರ್ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೊದಲಿಗೆ ಹಾಗೇ ಕಲಿಸ್ಕೊತಾ ಇದ್ದೀನಿ. ಇದನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಉಪ್ಪು ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದು, ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾನು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನಾನು ಎಲ್ಲನೂ ಮೊಸರಲ್ಲೇ ಕಲಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಅಷ್ಟು ಮೊಸರಿಲ್ಲ ಅಂದರೆ ಸ್ವಲ್ಪ ನೀರು ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊಬೋದು, ತೊಂದರೆ ಏನಿಲ್ಲ. ನೋಡಿ, ಈ ಥರ ಒಂದು 4 ರಿಂದ 8 ನಿಮಿಷ ಕಾಲ ಇದೇ ಥರ ಮಾಡ್ಕೊಬೇಕಾಗುತ್ತೆ. ನೀವೆಷ್ಟು ನಾದ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಪಿಜ್ಜಾ, ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ನೋಡಿ, ಸಾಫ್ಟ್ ಟೆಕ್ಸ್ಚರ್ ಇದೆ. ಈಗ ಇದನ್ನು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈಗ ವಿನೆಗರ್ ಬೌಲಲ್ಲಿ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ, ಎಲ್ಲ ಕ್ಯಾಪ್ಸಿಕಮ್ಮು. ನಿಮ್ಮ ಹತ್ರ ಕಲರ್ ಕ್ಯಾಪ್ಸಿಕಮ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಒಂದಾದರೂ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನನ್ನ ಹತ್ರ ಎಲ್ಲ ಸಿಕ್ತು, ಅದಕ್ಕೋಸ್ಕರ ಎಲ್ಲ ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇದ್ದೀನಿ. ವಿನಿಗರಲ್ಲಿ ಕಲಿಸ್ಕೊಂಡು ಸೈಡಲ್ಲಿ ಇಟ್ಬಿಡಿ. ಈಗ ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಬಟರ್ ಆ್ಯಡ್ ಮಾಡಿ ಇದಕ್ಕೆ ಚಿಲ್ಲಿ ಪೌಡರು ಪೆಪ್ಪರ್ ಪೌಡರ್ ಹಾಕಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಕಲಿಸ್ಕೊಂಡು ಆಮೇಲೆ ನಾನು ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಆ್ಯಡ್ ಮಾಡ್ಕೊಳೋದ್ರಿಂದ ಪನ್ನೀರ್ಗೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ, ಅದಕ್ಕೋಸ್ಕರ ಪನ್ನೀರ್ ಆ್ಯಡ್ ಮಾಡಿಕೊಂಡು ಈ ಥರ ಚಿಲ್ಲಿ ಪೆಪ್ಪರ್ ಪೌಡರು ಮತ್ತು ಬಟರ್ ಹಾಕ್ಕೊತಾ ಇದ್ದೀನಿ, ಸಾಫ್ಟಾಗಿರುತ್ತೆ ಅನ್ನೋ ಕಾರಣಕ್ಕೆ. ಇದನ್ನು ಸೈಡ್ಗೆ ಎತ್ತಿಡಿ. ಮೈದಾ ಹಸಿಟ್ಟು ಕಲಸಿ 10 ನಿಮಿಷ ಹಾಗೆ ಬಿಟ್ಟಿದ್ದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ನೆನಪಿಲ್ಲಿ ಇದೇ ಥರ ಸಾಫ್ಟಾಗಿರಬೇಕು. ನಾನೀಗ ಮತ್ತೆ ಇದನ್ನು ನಾದ್ಕೊಂಡು 2 ಭಾಗ ಮಾಡ್ಕೊತಾ ಇದ್ದೀನಿ. ಒಂದು ಭಾಗನ ಕೈಯಲ್ಲೇ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡ್ಕೊಂಡು ಆಮೇಲೆ ಕೈಯಲ್ಲೇ ಅಗಲ ಮಾಡ್ಕೊತಾ ಇದ್ದೀನಿ. ಅಗಲ ಮಾಡಾಮೇಲೆ ಲಟ್ಟಣಿಗೆದಲ್ಲಿ ಲಟ್ಟಿಸ್ಕೊಬೇಕಾಗುತ್ತೆ. ಚಪಾತಿ ಯಾವ ಥರ ಲಟ್ಟಿಸ್ಕೊತೀರೋ ಅದೇ ಥರ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ಓವನಲ್ಲಿ ಯಾವ ಸೈಜ್ ಟ್ರೇ ಇಡ್ತೀರೋ ಆ ಸೈಜ್ನ ನೀವು ನೋಡಿಕೊಂಡು ಲಟ್ಟಿಸ್ಕೊಬೇಕಾಗುತ್ತೆ. ನಾನು ಈ ಸೈಜಲ್ಲಿ ನೋಡಿಕೊಂಡು ಲಟ್ಟಿಸ್ಕೊಂಡಿದ್ದೀನಿ. ಈಗ ನಾನು ಆ ಟ್ರೇಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ಹಾಕ್ಕೊತಾ ಇದ್ದೀನಿ. ಈ ಥರ ಬಟರ್ ಹಾಕ್ಕೊಂಡು ಎಲ್ಲ ಕಡೆ ಸವರ್ಕೊತಾ ಇದ್ದೀನಿ ನೀಟಾಗಿ. ಈ ಥರ ಸವರ್ಕೊಂಡಾಮೇಲೆ ಪಿಜ್ಜಾ ಬೇಸ್ನ ಇದ್ರ ಮೇಲೆ ಹಾಕಬೇಕಾಗುತ್ತೆ. ನೋಡಿ, ಹುಷಾರಾಗಿ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡಾಮೇಲೆ ನಾನು ಮತ್ತೆ ಪ್ರೆಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆ ಸೈಜ್ಗೆ ಪರ್ಫೆಕ್ಟ್ ಆಗಿರಬೇಕು, ಅದಕ್ಕೋಸ್ಕರ. ಈ ಥರ ಒಂದ್ಸಲ ಪ್ರೆಸ್ ಮಾಡಾಮೇಲೆ ಕೊನೆಯಲ್ಲಿ 1 ಸೆಂಟಿಮೀಟರ್ ಬಿಟ್ಟು ಈ ಥರ ನಾನು ಮತ್ತೆ ಕೈಯಲ್ಲಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಬೆರಳು ಸಹಾಯದಿಂದ. ಈ ವಿಡಿಯೋದಲ್ಲಿ ಹೇಗೆ ಪ್ರೆಸ್ ಮಾಡ್ತಿದ್ದೀನೋ ನೀವು ಆ ಥರನೇ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಪಿಜ್ಜಾ ಸಾಸ್ ಹಾಕಬೇಕಾದ್ರೆ ಆಚೆ ಕಡೆ ಎಲ್ಲ ಹರಡಬಾರ್ದಲ್ಲ, ಅದಕ್ಕೋಸ್ಕರ. ನೆನಪಿರಲಿ, ನಾನು ಪಿಜ್ಜಾ ಸಾಸ್ ಮನೆಯಲ್ಲೇ ಮಾಡಿರೋದು. ನಿಮಗೆ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಈಗ ನಾನು ಪಿಜ್ಜಾ ಸಾಸ್ ಎಲ್ಲ ಹಾಕಾಮೇಲೆ ಮೊಝರೆಲ್ಲಾ ಚೀಸ್ನ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ಥರ ಸ್ಪ್ರೆಡ್ ಮಾಡಾಮೇಲೆ ನಾನು ಕ್ಯಾಪ್ಸಿಕಮ್ನ ಒಂದಾಗೊಂದು ಇಟ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈ ಥರ ಒಂದಾಗೊಂದು ಇಟ್ಕೊಂಡು ಆಮೇಲೆ ಪನ್ನೀರ್ ಕ್ಯೂಬ್ಸ್ನ ಮ್ಯಾಗ್ನೇಟ್ ಮಾಡಿರೋದನ್ನು ಕೂಡ ಇಟ್ಕೊತಾ ಇದ್ದೀನಿ. ಈ ಥರ ಮ್ಯಾಗ್ನೇಟ್ ಮಾಡೋದ್ರಿಂದ ಪನ್ನೀರು ತುಂಬ ಟೇಸ್ಟಿ ಕೊಡುತ್ತೆ, ಅದಕ್ಕೋಸ್ಕರ. ಈಗ ಚೀಸ್ ಸ್ಲೈಸ್ನ ಕಟ್ ಮಾಡಿ ಪಿಜ್ಜಾ ಮೇಲೆ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಆಮೇಲೆ ಬಟರ್ನ ನಾನು ಸವರ್ಕೊತಾ ಇದ್ದೀನಿ ಆಚೆ ಭಾಗದಲ್ಲಿ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈ ಥರ ಮಾಡೋದ್ರಿಂದ ಬ್ರೌನ್ ಆಗುತ್ತೆ, ಅದಕ್ಕೋಸ್ಕರ. ನಾನು ಮುಂಚೆನೇ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೆ ಓವನ್ನ. ಪ್ರೀ ಹೀಟ್ ಮಾಡ್ಕೊಂಡು ಆಮೇಲೆ ಈ ಥರ ಇಡಿ. ನೀವು ಪ್ರೀ ಹೀಟ್ ಮಾಡೋ ಮುಂಚೆನೇ ಇಟ್ಟರೆ ಪಿಜ್ಜಾ ಬೇಯೋದಿಲ್ಲ, ಅದಕ್ಕೋಸ್ಕರ. ಈ ಥರ ಪ್ರೀ ಹೀಟ್ ಮಾಡ್ಕೊಂಡು ಆಮೇಲೆ ನಾನು 20 ಮಿನಿಟ್ಸ್ 180 ಸೆಂಟಿಗ್ರೇಡಲ್ಲಿ ಬೇಕ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಪಿಜ್ಜಾ ರೆಡಿ ಇದೆ. ತುಂಬ ಈಸಿ ಮತ್ತು ಸಿಂಪಲ್ಲು. ನೀವು ಮನೆಯಲ್ಲಿ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು 7 ಇಂಗ್ರೀಡಿಯೆಂಟ್ಸ್ ಹಾಕಿ ಸೇಮ್ ಅದೇ ಥರ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳೆಲ್ಲ ಇದ್ದರೆ ತುಂಬ ಇಷ್ಟಪಡ್ತಾರೆ. ಥ್ಯಾಂಕ್ ಯು.